ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಶೃಂಗೇರಿ ಶಾರದಾಂಬಾ ದೇವಸ್ಥಾನಕ್ಕೆ ಬಂದಿದ್ದೇವೆ. ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆಯ ತುಂಗಾ ನದಿಯ ತೀರದಲ್ಲಿದೆ. ಸುತ್ತಲಿನ ಬೆಟ್ಟಗಳು, ಹಸಿರಿನ ಮರಗಳು ಮತ್ತು ನದಿಯ ಸದ್ದು ಎಲ್ಲವೂ ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೆ. ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಮಠದಿಂದಾಗಿ ಶೃಂಗೇರಿ ಕರ್ನಾಟಕದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ದೇವಸ್ಥಾನದ ಎಂಟ್ರೆನ್ಸಿಂದ ಒಳಗಡೆ ಬರುವಾಗ ಶರನ್ನವರಾತ್ರಿಯ ಪ್ರಯುಕ್ತ ಆದಿಶಂಕರಾಚಾರ್ಯರ ಲೈಫ್ ಜರ್ನಿಯನ್ನು ಇಲ್ಲಿ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು. ಅದನ್ನು ನೀವಿಲ್ಲಿ ನೋಡ್ಬೋದು. ಪ್ರತಿಯೊಂದು ಮಾಡೆಲ್ ರೀತಿಯಲ್ಲಿ ಮಾಡಿ ಅದನ್ನು ಕೆಳಗಡೆಯಿಂದ ವಿವರಣೆ ತುಂಬ ಡೀಟೇಲ್ಡ್ ಆಗಿ ಕೊಟ್ಟಿದ್ರು. ನೀವಿಲ್ಲಿ ನೋಡ್ಬೋದು ದಸರಾ ಗೊಂಬೆಗಳನ್ನು ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಅಂತ. ನಾವು ಒಳಗಡೆ ಬರ್ತಾ ಇದ್ದ ಹಾಗೆ ನಮಗೆ 2 ಆನೆಗಳು ಕೂಡ ಈ ದೇವಸ್ಥಾನದ್ದು ನೋಡಲಿಕ್ಕೆ ಸಿಕ್ಕಿತು. ಈ ಆನೆಗಳನ್ನು ಅವರು ದೇವಸ್ಥಾನದ ಸುತ್ತಲೂ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಭಕ್ತರೆಲ್ಲರೂ ಅದರದ್ದು ಆಶೀರ್ವಾದ ತಗೊಳ್ತಾ ಇದ್ದಾರೆ ಆನೆ ಮುಂದೆ ಹೋಗ್ತಾ ಇದ್ದ ಹಾಗೆ. ಇದು ಶಾರದಾಂಬೆಯ ಸನ್ನಿಧಿ. ಶಂಕರಾಚಾರ್ಯರು 4 ಪೀಠಗಳಲ್ಲಿ ಮೊದಲನೆಯ ಪೀಠವನ್ನು ಇಲ್ಲಿ ಸ್ಥಾಪಿಸಿದರು. ಇಲ್ಲಿನ ಮುಖ್ಯ ದೇವತೆ ಶ್ರೀ ಶಾರದಾಂಬಾ ದೇವಿ, ಅಂದರೆ ಸರಸ್ವತಿ ದೇವಿಯ ಅವತಾರ. ಇವರು ಜ್ಞಾನ ಮತ್ತು ವಿದ್ಯೆಯ ದೇವತೆ. ವಿದ್ಯಾರ್ಥಿಗಳು ಮತ್ತು ಭಕ್ತರು ಇಲ್ಲಿ ವಿದ್ಯಾಭ್ಯಾಸ ಮತ್ತು ಅಕ್ಷರಾಭ್ಯಾಸಕ್ಕಾಗಿ ಇಲ್ಲಿಗೆ ಬರ್ತಾರೆ. ಇದು ಶೃಂಗೇರಿಯ ತುಂಬ ಪುರಾತನ ದೇವಸ್ಥಾನ. ಇಲ್ಲಿಯ ಶಿಲ್ಪಕಲೆ ತುಂಬ ಸುಂದರವಾಗಿದ್ದು ನಮ್ಮ ಸಂಸ್ಕೃತಿಯ ಅದ್ಭುತ ನೋಟವನ್ನು ನೀಡುತ್ತದೆ. ಇದು ತುಂಗಾ ನದಿ. ಇಲ್ಲಿಯ ಇನ್ನೊಂದು ಆಕರ್ಷಣೆ, ಇಲ್ಲಿ ತುಂಬ ಮೀನುಗಳನ್ನು ನೀವು ನೋಡ್ಬೋದು. ತುಂಬ ಭಕ್ತರು ಇಲ್ಲಿ ಮೀನುಗಳಿಗೆ ಮಂಡಕ್ಕಿ ಅಥವಾ ರಸ್ಕ್ ಇಂಥದ್ದೆಲ್ಲ ಹಾಕ್ತಾ ಇರ್ತಾರೆ. ಅದರಲ್ಲೂ ಕೂಡ ಮೀನುಗಳಿಗೆ ತುಂಬ ರುಚಿ ಇತ್ತು. ಮಂಡಕ್ಕಿ ಹಾಕಿದಾಗ ಯಾವುದೇ ಮೀನುಗಳು ಅಷ್ಟೊಂದು ಮೇಲೆ ಬರ್ತಾ ಇರಲಿಲ್ಲ ತಿನ್ನಲಿಕ್ಕೆ. ಅದೇ ರಸ್ಕ್ ಹಾಕ್ತಾ ಇದ್ದಾಗ ನೀವು ನೋಡ್ಬೋದು ಎಷ್ಟೊಂದು ಮೀನುಗಳು ಮೇಲೆ ಬರ್ತಾ ಇದ್ವು ತಿನ್ನಲಿಕ್ಕೆ ಅಂತ. ಈ ತುಂಗಾ ನದಿಯ ತಟದಲ್ಲಿ ಕಪ್ಪೆ ಶಂಕರನ ಗುಡಿ ಒಂದು ಇದೆ.
ಶಂಕರಾಚಾರ್ಯರು ಶೃಂಗೇರಿಯನ್ನು ತಲುಪಿದ ನಂತರ ಪವಿತ್ರ ತುಂಗಾ ನದಿಯ ದಡದಲ್ಲಿ ಒಂದು ಅಸಾಧಾರಣ ದೃಶ್ಯವನ್ನು ನೋಡಿದರು. ಹೆರಿಗೆ ನೋವಿನಿಂದ ಬಳಲುತ್ತಿರುವ ಕಪ್ಪೆಗೆ ನೆರಳು ನೀಡಲು ಒಂದು ನಾಗರಹಾವು ತನ್ನ ಹೆಡೆಯನ್ನು ಚಾಚಿ ಮಧ್ಯಾಹ್ನದ ಸುಡುವ ಸೂರ್ಯನಿಂದ ಅದನ್ನು ರಕ್ಷಿಸಿತು. ಇದರಿಂದ ಪ್ರಭಾವಿತರಾದ ಆಚಾರ್ಯರು ತಮ್ಮ ಮೊದಲ ಮಠವನ್ನು ಸ್ಥಾಪಿಸಲು ಈ ಸ್ಥಳವನ್ನು ಆರಿಸಿಕೊಂಡರು ಅಂತ ಹೇಳ್ತಾರೆ. ಇಲ್ಲಿ ದಿನಾಲು ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇರ್ತದೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಪ್ಲೇಟನ್ನು ಯಾವ ರೀತಿ ಇಟ್ಟಿದ್ದಾರೆ ಮತ್ತು ತುಂಬ ಕ್ಲೀನಾಗಿ ತುಂಬ ಶಿಸ್ತಿನಿಂದ ಬಡಿಸ್ತಾ ಹೋಗ್ತಾರೆ ಅನ್ನ ಪ್ರಸಾದವನ್ನು. ಇಲ್ಲಿಂದ ನಾವು ಹೊರಟದ್ದು ಶಂಕರಗಿರಿಗೆ. ಇದು ಶೃಂಗೇರಿ ದೇವಾಲಯದ ಹತ್ತಿರ, ಅಂದರೆ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇದೆ. ಇಲ್ಲಿ ನೀವು 32 ಅಡಿ ಎತ್ತರದ ಶಂಕರಾಚಾರ್ಯರ ಮೂರ್ತಿಯನ್ನು ನೋಡ್ಬೋದು. ಇದು ಸುಮಾರು 2 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣಗೊಂಡಿದೆ ಹಾಗೂ ಇಲ್ಲಿ ಹತ್ತಲು ಇಳಿಯಲು ಎಸ್ಕಲೇಟರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿಯ ಸ್ಟಾಫ್ಸ್ ಕೂಡ ಹಾಗೆ ತುಂಬ ಡಿಸಿಪ್ಲಿನ್ಡ್ ಮತ್ತು ಬಂದವರಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ, ಅವರು ಎಸ್ಕಾರ್ಟ್ ಮಾಡೋದಾಗಲಿ ತುಂಬ ಚೆನ್ನಾಗಿದೆ. ಇದು ತುಂಬ ಎತ್ತರ ಆಗಿರೋದ್ರಿಂದ ನೀವು ಇಲ್ಲಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕೂಡ ಎಂಜಾಯ್ ಮಾಡ್ಬೋದು. ಇಲ್ಲಿಂದ ವ್ಯೂ ನೋಡ್ಬೋದು ನೀವು ಎಷ್ಟು ಚೆಂದ ಕಾಣ್ತಾ ಉಂಟು ಅಂತ ಹೇಳಿ. ಶೃಂಗೇರಿ ಶಾರದಾಂಬಾ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿಗೆ ಬರುವುದನ್ನು ನೀವು ಮಿಸ್ ಮಾಡಬೇಡಿ. Thank you so much for watching. Take care. Bye bye.